Hi, my dear students. I am your Dhananjay sir. All of you welcome to our LKS Navodaya Coaching Academy YouTube channel ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತು ನಾನೊಂದು ಬ್ಯೂಟಿಫುಲ್ ಆದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ತಂದಿದ್ದೀನಿ. ಒಂದು ವರ್ಷದಿಂದ ಕಾಯ್ತಿರುವಂತ ನನ್ನ ಪ್ರೀತಿಯ ಎಲ್ಲ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ನೀವೆಲ್ಲ ನವೋದಯ ಅಪ್ಲಿಕೇಶನ್ ಹಾಕ್ಬಿಟ್ಟು ವರ್ಷ ಪೂರ್ತಿ ಕಷ್ಟಪಟ್ಟು ಹಗಲು ರಾತ್ರಿ ಓದ್ತಿದ್ರಲ್ವಾ, ನಿಮ್ಗೋಸ್ಕರನೇ ಅಂತ JNV ಅಂದ್ರೆ ಜವಾಹರ್ಲಾಲ್ ನವೋದಯ ವಿದ್ಯಾಲಯದವರು ನಿಮ್ಗೋಸ್ಕರ ಒಂದು ಸಿಹಿ ಸುದ್ದಿ ಬಿಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಪ್ರವೇಶ ಪತ್ರ ಪ್ರಕಟಣೆ. ಏನ್ ಸರ್ ಅದು? ನವೋದಯ ಪರೀಕ್ಷೆ 2024ರಲ್ಲಿ ಯಾರು ಈ 2023ನೇ ಸಾಲಿನಲ್ಲಿ ಯಾರು 5ನೇ ತರಗತಿ ಓದ್ತಿರುವಂತ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ನವೋದಯ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ರಲ್ಲ, ನಿಮಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬಹುದು. ಈಗ ನೀವು ಆಲ್ ಟಿಕೆಟ್ ನ ಬಿಟ್ಟಿದ್ದಾರೆ ಸರ್. ಆಲ್ ಟಿಕೆಟ್ ನ ಯಾಕೆ 1 ತಿಂಗಳು ಮುಂಚೆನೆ ಬಿಟ್ಟಿದ್ದಾರೆ ಅಂದ್ರೆ ಅದರಲ್ಲಿ ಯಾವ ಸ್ಕೂಲು ಮತ್ತೆ ಅದು ಶಾಲೆ ಎಲ್ಲಿದೆ, ಯಾವ ಮೀಡಿಯಂ ಅಲ್ಲಿ ಹಾಕಿರ್ತೀರಿ, ಅದ್ರಲ್ಲಿ ಏನಾದ್ರೆ ಮಿಸ್ಟೇಕ್ಗಳಿದಾವ, ಅದು ಎಲ್ಲೆಲ್ಲಿದೆ ಅಂತ ನೀವು ನೋಡ್ಕೊಳೋದಕ್ಕೆ ಬಹಳನೇ ಹೆಲ್ಪ್ ಆಗತ್ತೆ. ಅದಕ್ಕೋಸ್ಕರ ಈಗ ನೀವು ಆಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಹಾಗಾದ್ರೆ ಬರ್ರಿ, ಯಾರೆಲ್ಲ ಈ ಆಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೋಬಹುದು ಅಂದ್ರೆ ಈ ವರ್ಷ 5ನೇ ತರಗತಿಯಲ್ಲಿ ಓದ್ತಿರುವಂತ ವಿದ್ಯಾರ್ಥಿ ನವೋದಯ ಅಪ್ಲಿಕೇಶನ್ ನ ಹಾಕಿರ್ಬೇಕು. ನವೋದಯ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದಿರಿ ಅವರೆಲ್ಲ ನವೋದಯ ಆಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೋಬಹುದು. ಯಾರೆಲ್ಲ ನವೋದಯ ಅಪ್ಲಿಕೇಶನ್ ಹಾಕಿಲ್ಲ ಅವ್ರ ಆಲ್ ಟಿಕೆಟ್ ಡೌನ್ಲೋಡ್ ಮಾಡಕ್ ಬರಲ್ಲ ಸರ್, ನಾನು 5ನೇ ತರಗತಿ ಓದ್ತಿದ್ದೀನಿ, ನಾವು ನವೋದಯ ಎಕ್ಸಾಮ್ ಬರೀಬಹುದಾ? ಅಲ್ಲ, ನೀ ನವೋದಯ ಪರೀಕ್ಷೆಗೆ ಅರ್ಜಿ ಹಾಕಿದ್ರ, ಅಪ್ಲಿಕೇಶನ್ ಹಾಕಿದ್ರ, ಅಪ್ಲಿಕೇಶನ್ ಪ್ರತಿ ವರ್ಷ ಕಾಲ್ಫರ್ ಆಗತ್ತೆ. ನೀವು ಪ್ರತಿ ವರ್ಷ ಕಾಲ್ಫರ್ ಆದಾಗ ಆನ್ಲೈನ್ ನಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಅವರೆಲ್ಲ ಹೋಗಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿರ್ತಾರಲ್ವಾ, ಆ ಅಪ್ಲಿಕೇಶನ್ ಫಾರ್ಮ್ ಒಳಗೆ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅದನ್ನ ತಗೊಂಡೋಗಿ ನೀವು ಯಾವುದು ಆಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೋಬಹುದು. ಹಾಗಾದ್ರೆ ಬರ್ರಿ ಸರ್, ನವೋದಯ ಎಕ್ಸಾಮ್ ಯಾವಾಗಿದೆ? ಜನವರಿ 20, 2024. ಜನವರಿ 20, 2024 ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಆದ್ರೆ ಆಲ್ ಟಿಕೆಟ್ ಯಾವಾಗ ಬರುತ್ತೆ? ಇದು ಬಹಳ ಭಯಂಕರವಾಗಿ ಇದ್ದಂತ ಒಂದು ರಹಸ್ಯವಾದ ವಿಷಯವಾಗಿತ್ತು. ಯಾಕಂದ್ರೆ ಎಲ್ರು ಫೋನ್ ಮಾಡೋರು, ಸರ್ ಯಾವಾಗ ಬರುತ್ತೆ ಆಲ್ ಟಿಕೆಟ್, ಮೆಸೇಜ್ ಮಾಡೋರು, ವಾಟ್ಸ್ಆಪ್ ಮಾಡೋರು, ಫೋನ್ ಮಾಡೋರು, ಆಲ್ ಟಿಕೆಟ್ ಯಾವಾಗ ಬರುತ್ತೆ, ಆಲ್ ಟಿಕೆಟ್ ಯಾವಾಗ ಬರುತ್ತೆ. ಹಾಗಾದ್ರೆ ಈಗ ಕೇಳ್ಕೊಳ್ರಿ, ಈಗ ಆಲ್ ಟಿಕೆಟ್ ಬಿಟ್ಟಿದ್ದಾರೆ, ಅದರ ಲಿಂಕ್ ನಾನು ಹೇಗೆ ಅದನ್ನ ಆಲ್ ಟಿಕೆಟ್ ನ ಡೌನ್ಲೋಡ್ ಮಾಡೋದು ಅಂತ ಹೇಳ್ತಿದ್ದೀನಿ, ಕೇಳಿ. ಇಲ್ಲಿ ನೋಡಿ, ಆಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲೊಂದು ಅಡ್ರೆಸ್ ಇದೆ. ನೀವು ಯಾವಪ್ಪ ಅಡ್ರೆಸ್ ಅಂದ್ರೆ HTTPS ಅಂದ್ರೆ ನಿಮ್ ಗೂಗಲ್ ಸರ್ಚ್ ಇರುತ್ತಲ್ವಾ, ಮೊಬೈಲಲ್ಲೂ ಕೂಡ ನಾವು ಡೌನ್ಲೋಡ್ ಮಾಡ್ಕೋಬಹುದು. https://itms.rcil.gov.in/nvs/admin card ಅಂತ ಹೊಡೆದ್ರೆ ಸರ್ಚ್ ಅಂತ ಕೊಟ್ರೆ ನಮಗೆ ಬರುತ್ತೆ ಸ್ಟೂಡೆಂಟ್ ಲಾಗಿನ್ ಈ ತರ ಬರುತ್ತೆ. ಅಡ್ಮಿಟ್ ಕಾರ್ಡ್ ಅಂತ ಬರಲ್ಲ, ಸ್ಟೂಡೆಂಟ್ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕು. ಸರ್ ಹಾಗಾದ್ರೆ ರಿಜಿಸ್ಟ್ರೇಷನ್ ನಂಬರ್ ಎಲ್ಲಿ ಇರುತ್ತೆ ಸರ್? ನೀವು ನವೋದಯ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಮೊಬೈಲಿಗೂ ಬಂದಿರುತ್ತೆ. ಹಾಗೆ ನಿಮಗೆ ನವೋದಯ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕಂಪ್ಯೂಟರ್ ಅಂಗಡಿಯವರು ಒಂದು ಫಾರಂ ಕೊಟ್ಟಿರ್ತಾರ, ಒಂದು ಬ್ಲಾಕ್ ಅಂಡ್ ವೈಟ್ ಒಂದು ಫಾರಂ ಕೊಟ್ಟಿರ್ತಾರೆ ನೋಡಿ. ಅಪ್ಲಿಕೇಶನ್ ಹಾಕಿದ್ಮೇಲೆ ಅಕ್ನಾಲೆಜ್ಮೆಂಟ್ ಏನಿರುತ್ತೆ ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಮೊದಲಿಗೆ ಇರುತ್ತೆ, ಅದು 11 ನಂಬರ್ ಇರುತ್ತೆ ನೋಡ್ರಿ. 10030 ಅಂತ ಒಂದು ನಂಬರ್ ಇರುತ್ತೆ. ಆ ನಂಬರ್ನ ಇದ್ರೊಳಗೆ ಹಾಕ್ಬಿಟ್ಟು ಅಲ್ಲಿ ಕೆಳಗೆ ಡೇಟ್ ಆಫ್ ಬರ್ತ್ ಅಂತ ಇರುತ್ತೆ. ಈ ತರ ಒಂದು ಕ್ಯಾಲೆಂಡರ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಯರು, ಡೇಟು, ಮಂತ್ ಕರೆಕ್ಟ್ ಆಗಿ ಹಾಕ್ರಿ. ಡೇಟ್, ಮಂತ್, ಇಯರ್ ನ ಚಾಯ್ಸ್ ಮಾಡಿ ಕರೆಕ್ಟ್ ಆಗಿ ಫಿಲ್ ಮಾಡ್ರಿ. ಬರ್ರಿ ಕೆಳಗೆ, ಅದ್ರ ಕೆಳಗೆ ಈ ತರದೊಂದು ಸಣ್ಣ ಸಣ್ಣ ಲೆಕ್ಕಗಳಿಟ್ಟಿರ್ತಾರೆ. 58 - 2 ಎಷ್ಟಾಗತ್ತೆ, ಅಥವಾ 60 × 2 ಎಷ್ಟಾಗತ್ತೆ, ಆ ತರ ಕೊಟ್ಟಿರ್ತಾರೆ. ಇದ್ರ ಆನ್ಸರ್ನ ನಾವು ದಿ ಆನ್ಸರ್ ಈಸ್ ಅಂತ ಈ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಅಕಸ್ಮಾತ್ ಇದೇನಾದ್ರೂ ಸರಿಯಾಗಿ ನಿಮಗೆ ಕಾಣ್ತಿರ್ಲಿಲ್ಲ ಅಂದ್ರೆ ರಿಫ್ರೆಶ್ ಹೊಡಿರಿ, ಬೇರೆ ಲೆಕ್ಕ ಬರುತ್ತೆ. ಇಲ್ಲಿ ಅದರ ಆನ್ಸರ್ನ ಇದ್ರೊಳಗೆ ಹಾಕಿ ಸೈನ್ ಇನ್ ಅಂತ ಮಾಡ್ರಿ. ಸೈನ್ ಇನ್ ಅಂತ ಮಾಡಿದ್ಮೇಲೆ ನಿಮಗೆ ಆಲ್ ಟಿಕೆಟ್ ಡೌನ್ಲೋಡ್ ಅಂತ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ರಿ, ನಿಮ್ಮ ಆಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಆ ಆಲ್ ಟಿಕೆಟ್ ಡೌನ್ಲೋಡ್ ಆದ್ಮೇಲೆ ನೋಡ್ಕೊಳ್ರಿ ಎಷ್ಟನೇ ತಾರೀಕು ಎಷ್ಟು ಗಂಟೆ ಒಳಗೆ ನಾವು ಯಾವ ಶಾಲೆ ಮುಂದೆ ಯಾವ ಶಾಲೆಯಲ್ಲಿ ನಮ್ಮ ಮಗು ಯಾವ ಶಾಲೆಯಲ್ಲಿ ಎಕ್ಸಾಮ್ ಬರೀಬೇಕು ಅಂತ ಅದ್ರೊಳಗೆ ಕೊಟ್ಟಿರ್ತಾರೆ. ಅದನ್ನ ಜೋಪಾನವಾಗಿ ಪ್ರಿಂಟ್ಔಟ್ ತೆಗೆದು 2 ಪ್ರಿಂಟ್ಔಟ್ ತಗೊಳ್ರಿ. ಒಂದನ್ನ ನೀವು ಎರಡನ್ನು ಜೋಪಾನವಾಗಿ ಇಟ್ಟಿರ್ರಿ, ಒಂದ್ ಮಿಸ್ ಆದ್ರೂ ಕೂಡ ಇನ್ನೊಂದು ನಿಮ್ಮ ಹತ್ರ ಇರ್ಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಆಗಿ ಬೇಕು. ಆಲ್ ಟಿಕೆಟ್ ಇಲ್ಲ ಅಂದ್ರೆ ನಿಮ್ಮ ಮಗುಗೆ ಎಕ್ಸಾಮಿಗೆ ಕೂರ್ಸಲ್ಲ. ನೀವು ಹಾಕಿರೋ ಅಪ್ಲಿಕೇಶನ್ ತಗೊಂಡು ಹೋಗಿ, ಸರ್ ನಮ್ಮ ಮಗು ಅಪ್ಲಿಕೇಶನ್ ಹಾಕಿತ್ತು ಎಕ್ಸಾಮಿಗೆ ಕೂರ್ಸಿ ಅಂದ್ರೆ ಕೂರ್ಸಲ್ಲ, ಆಲ್ ಟಿಕೆಟೇ ಬೇಕು. ಆಲ್ ಟಿಕೆಟ್ ಇಲ್ಲ ಅಂದ್ರೆ ಎಕ್ಸಾಮಿಗೆ ಕೂರ್ಸಲ್ಲ. ಹಾಗಾಗಿ
ಹಾಗಾದ್ರೆ ಎಲ್ರಿಗೂ ಗೊತ್ತಾಯ್ತಲ್ವಾ ಆಲ್ ಟಿಕೆಟ್ ನ ಹೇಗ್ ಡೌನ್ಲೋಡ್ ಮಾಡ್ಕೋಬೇಕಂತ. ಏನ್ ಇವತ್ತು ನಾನು ಮಾಡ್ತಿರೋ ಯೂಟ್ಯೂಬ್ ನಲ್ಲಿ ಕ್ಲಾಸ್ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಇವತ್ತಿನ ಉದ್ದೇಶ ಅಡ್ಮಿಟ್ ಕಾರ್ಡ್ ಅಂದ್ರೆ ಆಲ್ ಟಿಕೆಟ್ ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ. ನವೋದಯ ಪರೀಕ್ಷೆ 2024 ಬರೀತೀವಿ. ಪ್ರವೇಶ ಪತ್ರ ಹೇಗ್ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅದನ್ನ ಹೇಳಿದೀನಿ. ಪರೀಕ್ಷಾ ದಿನಾಂಕ 20 ಜನವರಿ 2024. ಅಡ್ರೆಸ್ ನಿಮಗೆ ಇದನ್ನ ಗೊತ್ತಾಗಿಲ್ಲ ಅಂದ್ರೆ, ಯಾರಿಗೆಲ್ಲ ಗೊತ್ತಾಗಿಲ್ಲ, ನನ್ನ ವಾಟ್ಸ್ಆಪ್ ನಂಬರಿಗೆ, ನನ್ನ ಬ್ಯೂಟಿಫುಲ್ ಆದ ನಂಬರ್ ನಿಮಗೆ ಗೊತ್ತೇ ಇದೆ, 9741183187. ಈ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಸರ್ ನಮಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋ ಲಿಂಕ್ ನ ಕಳಿಸಿ ಅಂದ್ರೆ ನಾನು ಡೈರೆಕ್ಟ್ ಆಗಿ ನಿಮಗೆ ಮೊಬೈಲ್ ಕಳಿಸ್ಕೊಡ್ತೀನಿ. ಅಕಸ್ಮಾತ್ ಇಲ್ಲ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ನಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೇರವಾಗಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗೋ ಸೈಟ್ ಓಪನ್ ಆಗುತ್ತೆ. ಇದು ಅದರ ಅಡ್ರೆಸ್. ಹೇಗೆ ನಾವು ಆ ಮೊಬೈಲ್ ಅಲ್ಲೇ ಹೇಗೆ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದನ್ನ ಇದ್ರಲ್ಲಿ ತೋರಿಸಿದೀನಿ. ನೀವು ನಿಮ್ಮ ಮಗು ಹಾಕಿರೋ ಅಪ್ಲಿಕೇಶನ್ ಫಾರ್ಮ್ ತಗೊಂಡೋಗಿ ಕಂಪ್ಯೂಟರ್ ಅಂಗಡಿಗೆ ಕೊಟ್ರೆ ಅವರು ನಿಮಗೆ ಒಂದು ಡೌನ್ಲೋಡ್ ತಕ್ಕೊಡ್ತಾರೆ. ಮತ್ತೆ ಮೊಬೈಲ್ ಅಲ್ಲೇ ತಗೊಂಡು ಎಕ್ಸಾಮ್ ಸೆಂಟ್ರಿಗೆ ಹೋಗ್ಬೇಡ್ರಿ, ನೀವೊಂದು ಪ್ರಿಂಟ್ಔಟ್ ನ ತಗೋಬೇಕಾಗತ್ತೆ. ಪ್ರಿಂಟ್ಔಟ್ ನ ತಗೊಂಡು ಜೋಪಾನವಾಗಿ ಇಟ್ಕೋಬೇಕಾಗತ್ತೆ. ಓಕೆನಾ? ಎಲ್ರಿಗೂ ಗೊತ್ತಾಗಿದೆ ಅಲ್ವಾ? ಹೋಗಿ ಹಾಗಾದ್ರೆ ಇವತ್ತೇ ಹೋಗಿ ನಿಮ್ಮ ಮಗುವಿನ ಆಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಂಡ್ಬರ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇದೇ ತರ ನಿಮಗೆ ಎಲ್ಲಾ ವಿಷಯಗಳು, ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ಎಕ್ಸಾಮ್ ಬಗ್ಗೆ ಬೇಕಾಗಿರ್ಬೋದು, ಅಪ್ಲಿಕೇಶನ್ ಫಾರ್ಮ್ ಬಗ್ಗೆ ಬೇಕಾಗಿರ್ಬೋದು, ಯಾವುದೇ ಎಕ್ಸಾಮ್ ಇಂದು ಇನ್ಫಾರ್ಮೇಶನ್ ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಇನ್ನು ಯಾರೆಲ್ಲ ಮಾಡ್ಕೊಂಡಿಲ್ಲ ಮೊದಲು ಮಾಡ್ಕೊಳ್ರಿ, ಯಾಕಂದ್ರೆ ಎಲ್ಲರಿಗಿಂತ ಬೇಗ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತಾ ಇರ್ತೀನಿ, ನಿಮಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲಾ ವಿದ್ಯಾರ್ಥಿಗಳು ಆಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಂಡು ಇವತ್ತಿಂದನೇ ನಿಮ್ಮ ಪ್ರಯತ್ನ ಇನ್ನಷ್ಟು ದುಪ್ಪಟ್ಟಾಗ್ಲಿ, ಪ್ರಯತ್ನ ಮಾಡ್ತಾ ಇರ್ರಿ. ಸಕ್ಸಸ್ ಆಗ್ಬೇಕು. ಇನ್ನು 1 ತಿಂಗಳ ಟೈಮ್ ಇರುತ್ತೆ ನಿಮಗೀಗ. ಈ 1 ತಿಂಗಳೊಳಗೆ ಬೇಗ ಏನೆಲ್ಲ ಓದಿರ್ತೀನಿ ಅವನ್ನೆಲ್ಲ ರೀಕಾಲ್ ಮಾಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ನಾನು ಮತ್ತೆ ಬರ್ತೀನಿ. ಎಕ್ಸಾಮ್ ನ ಲಾಸ್ಟ್ ಟೈಮ್ ಅಲ್ಲಿ ಹೇಗ್ ಓದ್ಬೇಕು, ಎಕ್ಸಾಮ್ ಈಗ ಇನ್ನು ಇರೋ 30 ದಿನದಲ್ಲಿ ನಾವು ಹೇಗೆಲ್ಲ ವರ್ಷ ಪೂರ್ತಿ ಓದಿರೋದನ್ನ ಹೇಗೆ ರೀಕಾಲ್ ಮಾಡ್ಕೋಬೇಕಂತ ನಾನು ಹೇಳ್ತೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಬಾಯ್.